ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ನಿಮಗೆ. ಇವತ್ತು ನಾನು ಹೋಗ್ತಿರೋದು ಬಂದು ಮಡಿಕೇರಿಗೆ ರಿವರ್ ರಾಕ್ ಕ್ಯಾಂಪಿಂಗ್ ಅಂತೇಳಿ. ಸೊ ರಿವರ್ ಸೈಡ್ ಕ್ಯಾಂಪಿಂಗ್ ಮಾಡ್ತಿರೋದು ಇವತ್ತು ಹೋಗಲ್ಲಿ. ಸೊ ತುಂಬ ಅಡ್ವೆಂಚರ್ ಆಗಿರುತ್ತೆ. ಸೊ ವಿಡಿಯೋನ ಯಾರು ಸ್ಕಿಪ್ ಮಾಡಿಬಿಡಿ, ಕಂಪ್ಲೀಟಾಗಿ ನೋಡಿ. ತುಂಬ ಅಡ್ವೆಂಚರು ಮತ್ತು ಥ್ರಿಲ್ಲಿಂಗ್ ಇರುತ್ತೆ. ಸೊ ಫಾರೆಸ್ಟ್ ಮಧ್ಯೆ ಅಷ್ಟೇ ಇರುತ್ತೆ ಅದು, ಅಂದರೆ ನೇಚರ್ ಮಧ್ಯೆ. ಸೊ ವಾಟರ್ ಸ್ಟ್ರೀಮ್ ಇರುತ್ತೆ ಕ್ಯಾಂಪಿಂಗ್ ಮುಂದ್ಗಡೆ, ತುಂಬ ಚೆನ್ನಾಗಿರುತ್ತೆ. ಸೊ ವಿಡಿಯೋನ ಎಲ್ಲರೂ ಕಂಟಿನ್ಯೂ ನೋಡಿ. ಸೊ ಇವಾಗ ನೋಡಿದರೆ ಹೈವೇಗೆ ಎಂಟ್ರಿ ಆಗಿದ್ದೀವಿ. ಸೊ ತುಂಬ ಖುಷಿ ಆಗ್ತಿದೆ ಇವತ್ತು. ಲಾಂಗ್ ರೈಡು, ಫಸ್ಟ್ ಲಾಂಗ್ ರೈಡ್ ಇದು ಚಾನಲಲ್ಲಿ. ಫಸ್ಟ್ ಲಾಂಗ್ ರೈಡ್ ಬಂದಿವಾಗ ನಿಯರ್ ಮಡಿಕೇರಿ ಹೋಗ್ತಾ ಇದ್ದೀವಿ. 6 ಅವರ್ ಜರ್ನಿ. ಬನ್ನಿ ಹೋಗ್ತಾ ಹೋಗ್ತಾ ನಿಮ್ಗೆ ಇನ್ಫಾರ್ಮೇಷನ್ ಹೇಳ್ತೀನಿ. ಲೆಟ್ಸ್ ಗೋ. ಸ್ನೇಹಿತರು, ಇವತ್ತು ನಮ್ಮ ಜೊತೆ ನಮ್ಮ ಫ್ರೆಂಡ್ RK ಅಂತೇಳಿ ಜಾಯ್ನ್ ಆಗಿದ್ದಾರೆ ಈ ರೈಡಿಗೆ. ಸೊ ಅವರು ರೈಡ್ ಮಾಡ್ತಿರೋ ಬೈಕ್ ಬಂದು ಹೋಂಡಾ CB350 RS ಅಂತೇಳಿ. ಸೊ ಅವರು ನನ್ನ ಜೊತೆ ಮುಂಚೆ ತುಂಬ ಟ್ರಾವೆಲ್ ಮಾಡಿದ್ದಾರೆ, ಲಾಂಗ್ ಜರ್ನಿ ಎಲ್ಲ. ಸೊ ತುಂಬ ದಿನಗಳಾದ ನಂತರ ಅವರು ಇವಾಗ ಜಾಯ್ನ್ ಆಗಿದ್ದಾರೆ ಮತ್ತೆ ನನ್ನ ಜೊತೆ. ಸೊ ಅವ್ರ ಮುಂದೆ ಇವಾಗ ನಿಮಗೆ ಭೇಟಿ ಮಾಡಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಇವತ್ತು ಹೋಗ್ತಿರೋ ರೂಟ್ ಬಂದು ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ. ಅದಾದಮೇಲೆ ನೆಕ್ಸ್ಟು ಹುಣಸೂರು, ಪಿರಿಯಾಪಟ್ಟಣ, ಕುಶಾಲನಗರ, ಕೊಪ್ಪ, ಮಡಿಕೇರಿ. ಸೊ ಈ ಕ್ಯಾಂಪಿಂಗ್ ಲೊಕೇಶನ್ ಬಂದು ಮಡಿಕೇರಿಯಿಂದ 10 ಕಿಲೋಮೀಟರ್ ಆಗುತ್ತೆ. ಬಿಫೋರೇ ಬರುತ್ತೆ, ಮಡಿಕೇರಿ ಹೋಗೋ ನೆಸೆಸಿಟಿ ಇಲ್ಲ. ಸೊ ಇದು ಇಷ್ಟು ರೂಟು. ಟೋಟಲ್ 260 ಕಿಲೋಮೀಟರ್. ಸಾಗರಕಟ್ಟೆ ವ್ಯೂ ಪಾಯಿಂಟ್ ಬರುತ್ತೆ. ಸೊ ಇವಾಗ ಶ್ರೀರಂಗಪಟ್ಟಣ ಹತ್ರ. ಸೊ ಆ ವ್ಯೂ ಪಾಯಿಂಟ್ ನೋಡಿಕೊಂಡು ಮುಂದೆ ಹೋಗ್ತೀವಿ ಕ್ಯಾಂಪಿಂಗ್ ಇವತ್ತು. ಸೊ ಮಧ್ಯಾಹ್ನ ಒಂದು 12 ಗಂಟೆ 1 ಗಂಟೆಗೆ ರೀಚ್ ಆಗ್ತೀವಿ ಕ್ಯಾಂಪಿಂಗ್ ಲೊಕೇಶನ್ಗೆ. ಇವತ್ತು ರೈಡ್ ಜಾಲಿ ಅಂದ್ಕೊಳ್ಳಿ, ಸಖತ್ತಾಗಿದೆ ವೆದರು. ಸೊ ಇವರೇ RK. ಸೊ ಹೋಗ್ತಿದ್ದಾರೆ ನೋಡಿ ಮುಂದ್ಗಡೆ. ರೆಡ್ ಬೈಕು ನೋಡ್ಬೋದು, ಅದು ರೈಡ್ ಮಾಡ್ತೀನಿ. ಎಕ್ಸ್ಪೀರಿಯನ್ಸ್ ಅದನ್ನು ರೈಡ್ ಮಾಡಿದ್ದೀನಿ ಮುಂಚೆ, ಅದು ತುಂಬ ಚೆನ್ನಾಗಿದೆ ಬೈಕು. ಸೊ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋಣ ಇವತ್ತು ಬೈಕ್ನ. ಸೊ ಅದನ್ನ ತುಂಬ ಸಖತ್ತಾಗಿ ಓಡುತ್ತೆ, 350cc. ಸೊ ಇವತ್ತು ರೆಡ್ ಹೋಂಡಾ 350 RS ಮತ್ತು ಅಪಾಚಿ 164V. ಅದು ಎಕ್ಸ್ಪೀರಿಯನ್ಸ್ ಸೂಪರ್ ಇದೆ, ಮುಂಚೆ ಎಲ್ಲ ಓಡಿಸಿದ್ದೀನಿ. ಸೊ ಅದ್ರದ್ದು ನಿಮಗೆ ಎಕ್ಸ್ಪೀರಿಯನ್ಸ್ ತೋರಿಸ್ತೀನಿ, ಆಮೇಲೆ ಒಂದು ವ್ಯೂ ತೋರಿಸ್ತೀನಿ. ಸ್ನೇಹಿತರೆ ನೋಡ್ತಿರ್ಬೋದು, ಆವಾಗಲೇ ನಿಮಗೆ ಬೈಕ್ ತೊಗೊಂಡಿದ್ದೀನಿ ನೋಡಿ, ಹೋಂಡಾ 350 RS. ಸೊ ಸಖತ್ತಾಗಿದೆ ಬೈಕ್, ಪವರ್ಫುಲ್ ಆಗಿದೆ ನೋಡ್ಬೋದು. ಹೋಂಡಾ ಇಂಜಿನ್ ಬಂದು ತುಂಬ ಸ್ಮೂತಾಗಿರುತ್ತೆ. ಸೊ ಸಖತ್ತಾಗಿ ಓಡೋದು ಬೈಕ್ ಮಾತ್ರ. ಇವಾಗ ನೆಕ್ಸ್ಟ್ ಒಂದು ಟೀ ಬ್ರೇಕ್ ಹಾಕೊತೀವಿ ಮುಂದ್ಗಡೆ. ಸೊ ಮುಂಚೆ ವಿಡಿಯೋದಲ್ಲಿ ಹೇಳಿದಂಗೆ ಮೇಲ್ಗಡೆ ಬೈಕ್ ಅಲೋ ಮಾಡಲ್ಲ. ಸೊ ಸರ್ವಿಸ್ ರೋಡಲ್ಲಿ ಹೋಗ್ಬೇಕು. ಮೇಲ್ಗಡೆ ಕಾರು, ಬಸ್ಸು ಮಾತ್ರ ಅಲೋ ಇರುತ್ತೆ. ಸೊ ಬೈಕ್ ಹೋದರೆ ಫೈನ್ ಹಾಕ್ತಾರೆ. ಸೊ ಯಾರೂ ಹೋಗಬೇಡಿ, ಸರ್ವಿಸ್ ರೋಡಲ್ಲಿ ತೊಗೊಳ್ಳಿ. ಮೈಸೂರು ಸರ್ವಿಸ್ ರೋಡ್ ಚೆನ್ನಾಗಿದೆ, ಬಟ್ ಕಂಟಿನ್ಯೂಸ್ ಆಗಿ ರೋಡ್ ಬೇಕಿದೆ. ಸೊ ನೋಡ್ಕೊಂಡೋಗಿ ಆರಾಮಾಗಿ ಹೋಗಿ. ಸೊ ಇಬ್ಬರು ಪೀಸಾಗಿ ರೈಡ್ ಮಾಡ್ತಾಯಿದ್ವಿ, ಸಖತ್ತಾಗಿದೆ ರೈಡಿಂಗ್ ಮಾತ್ರ ಇವತ್ತು ಎಕ್ಸ್ಪೀರಿಯೆನ್ಸು. ನೋಡ್ತಿರ್ಬೋದು ಹೋಂಡಾ. ಶಿವನೇ ನಿನ್ನ ಆಟ ಬಲ್ಲೋರು ಯಾರ್ಯಾರೋ, ಶಿವನೇ ನಿನ್ನ ಆಟ ಬಲ್ಲೋರು ಯಾರ್ಯಾರೋ, ಶಿವ. ಓ ಮಾರಿಯಾ, ಓ ಮಾರಿಯಾ, ಓ ಮಾರಿಯಾ, ಲೈಫ್ ಇಸ್ ಕ್ರೇಜಿ, ಟೇಕ್ ಇಟ್ ಈಸಿ, ಡೋಂಟ್ ಬಿ ಚೂಸಿ. ಓ ಯಾ 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 ಯಾ. ಸ್ನೇಹಿತರೆ, ಈ ಡಿವೈಷನ್ ಬಂದು ರಾಮನಗರ ಸಿಟಿಗೆ ಹೋಗುತ್ತೆ. ಇದು ಬಂದು ಬೈಪಾಸ್ ಆಗುತ್ತೆ. ಸೊ ಈ ರೂಟ್ ತೊಗೋಬೇಕು, ಅಲ್ಲಿನೂ ಹೋಗ್ಬೋದು. ಸೊ ಈ ರೂಟ್ ಬೇಗ ಹೋಗ್ತೀವಿ. ಮತ್ತು ಇನ್ನೊಂದು ಏನಂದರೆ, ಮುಂದೆ ಹೋದ ತಕ್ಷಣ ಒಂದು ರೈಲ್ವೆ ಟ್ರ್ಯಾಕ್ ಇದೆ. ಸೊ ಅದು ಮತ್ತೆ ಒಳಗಡೆ ಎಂಟ್ರಿ ಆಗಿಬಿಟ್ಟು ಮತ್ತೆ ಆ ರೂಟ್ ಕನೆಕ್ಟ್ ಆಗುತ್ತೆ. ಬನ್ನಿ ಹೋಗೋಣ. ಸೊ ರಾಮನಗರ ಅಂದರೆ ಬೆಟ್ಟ ಅಂದರೆ ರಾಮನಗರ. ಸೊ ರಾಮನಗರದಲ್ಲಿ ತುಂಬ ಬೆಟ್ಟಗಳಿದ್ದಾವೆ, ನೋಡ್ತಿರ್ಬೋದು ನೀವು ಸುತ್ತಮುತ್ತ ತುಂಬ ಬೆಟ್ಟಗಳಿದ್ದಾವೆ ರಾಮನಗರದಲ್ಲಿ. ಸೊ ನೆಕ್ಸ್ಟ್ ಮುಂದಿನ ದಿನಗಳಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ, ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ. ಈ ಟ್ರಿಪ್ಪು 2 ಡೇಸ್ ಇರುತ್ತೆ. ಸೊ 1 ನೈಟ್ ಸ್ಟೇನೂ ಇರುತ್ತೆ, ಫನ್ನು ಎಂಟರ್ಟೈನ್ಮೆಂಟ್ ಎಲ್ಲ ಇರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಎಕ್ಸ್ಪೀರಿಯನ್ಸ್, ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಕಂಪ್ಲೀಟಾಗಿ. ಡೇ 1 ಡೇ 2 ಏನೇನೆಲ್ಲ ಆಗಿದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ಸಮ್ಮರ್ನ ಬೀಟ್ ಮಾಡೋಕ್ಕೆ ಹೋಗ್ತಿರೋದು ನಾವು ಮಡಿಕೇರಿಗೆ. ಸೊ ಅಲ್ಲೆಲ್ಲ ವೆದರ್ ಕೂಲಾಗಿರುತ್ತೆ, ವಿತ್ ರಿವರ್ ಇದೆ ಮುಂದ್ಗಡೆನೆ. ಸೊ ಎಲ್ಲ ಸ್ವಿಮ್ ಮಾಡ್ಬೋದು. ಸೊ ನೀರಲ್ಲೆಲ್ಲ ಆಟ ಆಡ್ಬೋದು. ಸೊ ಚಿಲ್ಲಾಗಿರುತ್ತೆ. ಸೊ ಅದಕ್ಕೆ ಹೋಗ್ತಿರೋದು ನಾವು ಇವಾಗ ಮಡಿಕೇರಿ ಸೈಡು ಟ್ರಿಪ್ಪು, ಫಸ್ಟ್ ಟ್ರಿಪ್ಪು. ನೋಡ್ಬೋದು ಯಾವ ಥರ ಕಟಿಂಗ್ ಮಾಡಿದ್ದಾರೆ, ಬೆಟ್ಟ ನೋಡ್ಬೋದು. ಇನ್ನೊಂದು ಏನಪ್ಪ ಅಂತಂದ್ರೆ, ನಮ್ಮ ಫ್ರೆಂಡು RK ಅವರು ಕನ್ನಡ ಬರಲ್ಲ, ಅವರು ವೆಸ್ಟ್ ಬೆಂಗಾಲ್ದವರು. ಸೊ ಮಧ್ಯದಲ್ಲಿ ಸ್ವಲ್ಪ ಹಿಂದಿನೂ ಮಾತಾಡ್ತೀವಿ. ಸೊ ಕನ್ವರ್ಸೇಷನ್ ಇರುತ್ತೆ ಹಿಂದಿಯಲ್ಲಿ. ಸೊ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ CC ಆನ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನಿಮಗೆ ಈಸಿ ಆಗುತ್ತೆ CC ಆನ್ ಮಾಡಿಕೊಂಡ್ರೆ. ಸೊ ಸ್ನೇಹಿತರು ನೋಡ್ತಿರ್ಬೋದು, ದಾದಾ ಮಿಲ್ಟ್ರಿ ಹೋಟೆಲಲ್ಲಿ ಟೀ ಬ್ರೇಕ್ ಆಯಿತು. ಸೊ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸ್ನೇಹಿತರೆ, ಇವಾಗ ರಾಮನಗರ ಮತ್ತು ಚನ್ನಪಟ್ಟಣ ಕ್ರಾಸ್ ಮಾಡಿ ಮುಂದೆ ಬಂದಿದ್ದೀವಿ. ಇಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ. ಸೊ ಕ್ರಾಸಿಂಗ್ ಇದೆ ನೋಡ್ಬೋದು, ಬೆಂಗಳೂರು ಮೈಸೂರು.
ಸೊ ಟ್ರೈನ್ ಬರ್ತಾಯಿದೆ ನೋಡ್ಬೋದು ನೀವು, ಬೆಂಗಳೂರಿಂದ ಮೈಸೂರಿಗೆ. ಸೊ ಗೋಲ್ಗುಂಬಜ್ ಎಕ್ಸ್ಪ್ರೆಸ್ ಇದು. ಸೊ ನಮ್ಮ ಬಾಗಲಕೋಟೆ ಹೋಗ್ಬೇಕಾದ್ರೆ ಟ್ರೈನಿಗೆ ಹೋಗ್ತೀವಿ ನಾವು, ನೋಡ್ಬೋದು. ಸೊ ಸ್ನೇಹಿತರೆ, ಮದ್ದೂರು ಇಂಟರ್ವ್ಯೂ ಆಗಿದ್ದೀವಿ ಇವಾಗ ಜಸ್ಟು. ಮದ್ದೂರು ವಡೆ ತುಂಬ ಫೇಮಸ್ಸು. ಸೊ ನಿಮ್ಗೆ ಗೊತ್ತಿರ್ಬೋದು. ಸೊ ಯಾರ್ಯಾರು ತಿಂದಿದ್ದೀರಾ ಒಂದು ಕಮೆಂಟ್ ಮಾಡಿ. ಸೊ ನಾನು ಟ್ರೈ ಮಾಡಿದ್ದೀನಿ ಟ್ರೈನಲ್ಲೆಲ್ಲ ಹೋಗ್ಬೇಕಾದ್ರೆ ಮೈಸೂರಿಗೆ. ಸೊ ತುಂಬ ಚೆನ್ನಾಗಿರುತ್ತೆ. ಮದ್ದೂರು ವಡೆ ತುಂಬ ಫೇಮಸ್ಸು. ಸ್ನೇಹಿತರೆ ನೋಡ್ತಿರ್ಬೋದು, ಮಂಡ್ಯ ಇಂಟರ್ವ್ಯೂ ಆಗಿದ್ದೀವಿ ಇವಾಗ ಜಸ್ಟು. ಸೊ ಮಂಡ್ಯದಲ್ಲಿ ತುಂಬ ಫೇಮಸ್ ಬಂದು ರಾಗಿ ಮುದ್ದೆ, ಉಪ್ಸಾರು ಮತ್ತು ಶುಗರ್ ಕೇನ್ ಜ್ಯೂಸು. ಸೊ ಸಕ್ಕರೆ ನಾಡು ಅಂತ ಹೇಳ್ತಾರೆ ಅದನ್ನ. ಸೊ ನಾನು ಬಂದು ರಾಗಿ ಮುದ್ದೆ ತಿನ್ನೋದಿಲ್ಲ. ಸೊ ನಮ್ಗೆ ಬಂದು ಉತ್ತರ ಕರ್ನಾಟಕ, ನಾವೆಲ್ಲ ಜೋಳದ ರೊಟ್ಟಿ ತಿಂತೀವಿ. ಸೊ ರಾಗಿ ಮುದ್ದೆ ನನಗೆ ರೂಢಿ ಇಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಮಂಡ್ಯ ಮೈಸೂರಿಂದ ಯಾರ್ಯಾರು ವಿಡಿಯೋ ನೋಡ್ತೀರೋ ಎಲ್ರಿಗೊಂದು ಹಾಯ್. ಸೊ ಕಮೆಂಟ್ ಮಾಡಿ, ಮಂಡ್ಯ ನಿಮ್ಮ ಊರಿಗೆ ಬಂದಿದ್ದೀನಿ ಇವಾಗ. ಸೊ ಕ್ರಾಸ್ ಮಾಡ್ತಾಯಿದ್ದೀನಿ. ಸೊ ಒಂದು ಹಲೋ ಅಂತ ಒಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಇವಾಗ ಶ್ರೀರಂಗಪಟ್ಟಣದಲ್ಲಿ ಟಿಫಿನ್ ಆಯಿತು. ಸೊ ಜರ್ನಿನ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಟುವರ್ಡ್ಸ್ ಸಾಗರಕಟ್ಟೆ ವ್ಯೂ ಪಾಯಿಂಟ್ಗೆ. ಸೊ ವಿಲೇಜ್ ರೂಟ್ ತೊಗೊಂಡು ಒಳಗಡೆ ಇಂಟೀರಿಯರ್ ರೂಟು. ಎಷ್ಟು ಗ್ರೀನರಿ ಆಗಿದೆ ನೋಡ್ಬೋದು ನೀವು ಇಲ್ಲೆಲ್ಲ. ಸೊ ರೋಡ್ ಮಾತ್ರ ಕ್ರೇಜಿ ಆಗಿದೆ. ಎರಡು ಕೂಡ ವೈಬು ಚೆನ್ನಾಗಿದೆ. ಸಾಗರಕಟ್ಟೆ ವ್ಯೂ ಪಾಯಿಂಟ್ಗೆ ಇನ್ನೊಂದು 15 ಕಿಲೋಮೀಟ್ರ್ ಇದೆ. ಒಂದು 15 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ಸೊ ವ್ಯೂ ಪಾಯಿಂಟ್ ನಿಮ್ಗೆ ತೋರಿಸ್ತೀನಿ ಇವಾಗ ಇನ್ನೊಂದು 15 ಮಿನಿಟ್ಸಲ್ಲಿ. ಸ್ನೇಹಿತರೆ, ಈ ಊರು ಹೆಸರು ಬಂದು ಸಾಗರಕಟ್ಟೆ ಅಂತೇಳಿ. ಸೊ ಸಾಗರಕಟ್ಟೆಯಲ್ಲಿ ನಿಮಗೆ ಸಾಗರಕಟ್ಟೆ ವ್ಯೂ ಪಾಯಿಂಟ್ ಇರೋದು. ಸೊ ಇದು ಕಾವೇರಿ ಬ್ಯಾಕ್ ವಾಟ್ರು, KRS ಡ್ಯಾಮಿಂದ ಬರುತ್ತೆ. ಸೊ ಇದು ಕರ್ನಾಟಕದ ರಾಮೇಶ್ವರಂ ಪಂಬನ್ ಬ್ರಿಡ್ಜ್ ಅಂತ ಕರೀತಾರೆ. ಸೊ ಅದೇ ಥರ ಇದು ನೋಡೋಕ್ಕಿದೆ ಮೇಲೆ ಡ್ರೋನ್ ಶಾಟಿಂದ. ಸೊ ಅದೇ ಥರ ಕಾಣುತ್ತೆ ನಿಮಗೆ ಪಂಬನ್ ಬ್ರಿಡ್ಜ್ ಥರ. ಒಂದು ಸೈಡು ರೋಡ್ ಇದೆ, ಒಂದು ಸೈಡ್ ರೈಲ್ವೆ ಟ್ರ್ಯಾಕ್ ಇದೆ. ಸೊ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಡ್ರೋನ್ ಶಾಟಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಅಲ್ಲೆಲ್ಲ ಪ್ರೀ ವೆಡ್ಡಿಂಗ್ ಶೂಟು ಎಲ್ಲ ಮಾಡ್ತಾರೆ. ತಾಗಡೆ ನೀರು ಕಡಿಮೆ ಇದ್ದರೆ ತಾಗಡೆ ಹೋಗ್ತೀನಿ, ಅಲ್ಲೆಲ್ಲ ಗ್ರೀನ್ ಇರುತ್ತೆ. ಸೊ ಒಂದೆಲ್ಲ ಟ್ರೈ ತಗಡೆ ಹೋಗ್ತೀನಿ. ಸೊ ಚೆನ್ನಾಗಿರುತ್ತೆ. ಇವಾಗ ಇನ್ನೊಂದು 2 ಕಿಲೋಮೀಟ್ರ್ ಇದೆ, ಬನ್ನಿ ನೋಡೋಣ. ಇದು ಬೆಂಗಳೂರಿಂದ ನಾವು ಬಂದು ಹೋಗ್ಬೋದು. 160 ಕಿಲೋಮೀಟ್ರ್ ಆಗುತ್ತೆ. ಒನ್ ಡೇ ಬರ್ಬೋದು, ಮಾರ್ನಿಂಗ್ ಬರ್ಬೋದು, ಇಲ್ಲ ಸಾಯಂಕಾಲ ಬರ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ನೀರು ಕಡಿಮೆ ಇದೆ ಬೇಸಿಗೆಯಲ್ಲಿ. ಸೊ ಇಲ್ಲಿ ಬ್ರಿಡ್ಜ್ ಇರೋದು, ಆ ಕಡೆ ರೈಲ್ವೆ ಟ್ರ್ಯಾಕ್ ಇರೋದು ನೋಡ್ಬೋದು ನೀವು. ಸೊ ಈ ಥರ ಇದೆ ಸುತ್ತಕ್ಕೂ. ಆ ಕಡೆ ರೈಲ್ವೆ ಟ್ರ್ಯಾಕ್ ಇದೆ, ಈ ಕಡೆ ರೋಡ್ ಇದೆ ನೋಡ್ಬೋದು. ಕ್ರೇಜಿ ಆಫ್ ರೋಡಿಂಗು. ಸೊ ಇಲ್ಲಿಂದ ಈ ಥರ ಇದೆ ವ್ಯೂ ನೋಡ್ಬೋದು ಇದು. ಸೊ ಬೇಸಿಗೆಯಲ್ಲಿ ಬಂದರೆ ಟ್ರೈಲ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸೊ ಮಾನ್ಸೂನ್ ಬಂದರೆ ಫುಲ್ ಆಗ್ಬಿಡುತ್ತೆ ಇದು ನೀರು. ಸೊ ಇಲ್ಲಿ ಬರೋಕ್ಕಾಗಲ್ಲ. ವಾವ್, ಸೂಪರ್ ಲೊಕೇಶನ್ ಮಾತ್ರ ಸೂಪರಾಗಿದೆ. ಗ್ರಾಸ್ ಲ್ಯಾಂಡ್ ಇದೆ ನೋಡ್ಬೋದು ನೀವು. ಸಾಗರಕಟ್ಟೆಗೆ ಒಂದು ರೀಚ್ ಆಗಿದೆ ಇವಾಗ ವ್ಯೂ ಪಾಯಿಂಟಿಗೆ ನೋಡ್ಬೋದು ನೀವು. ಸೊ ಈ ಥರ ಇದೆ ಇಲ್ಲಿ. ಸೊ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದು ಇಲ್ಲಿ ಸೊ ಪಿಕ್ನಿಕ್ಕು ಮಾಡ್ಬೋದು. ನೋಡ್ಬೋದು ಈ ಥರ ಇದೆ, ಫುಲ್ ಗ್ರಾಸ್ ಲ್ಯಾಂಡ್ ಆಗಿದೆ ಇಲ್ಲೆಲ್ಲ. ಸಮ್ಮರ್ಲಿ ಬರ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು 360 ವ್ಯೂ ಇದೆ ಕಂಪ್ಲೀಟಾಗಿ ಇಲ್ಲಿಂದ. ಸೊ ಇಲ್ಲಿ 2 ಬೈಕ್ನ ಪಾರ್ಕ್ ಮಾಡಿದ್ದೀವಿ.
ಸ್ನೇಹಿತರೆ ನೋಡ್ಬೋದು ನಾವು 2 ಡೇಸ್ಗೆಲ್ಲ ಟ್ರಾವೆಲ್ ಮಾಡಿದ್ವಿ. ಈ ಥರ ಬ್ಯಾಗ್ ಪ್ಯಾಕ್ ಮಾಡ್ತೀವಿ, ನೋಡ್ಬೋದು ನೀವು. ಸೊ ಈ ಥರ ಕಂಪ್ಲೀಟಾಗಿ ಪ್ಯಾಕ್ ಆಗುತ್ತೆ ನಮ್ಮ ಬ್ಯಾಗ್ 2 ಡೇಸಲ್ಲೇ 3 ಡೇಸೆಲ್ಲ ಹೋದರೆ. ವಿತ್ ವಾಟರ್ ಬಾಟ್ಲ್ ಪೌಚ್ ಇದೆ. ಈ ಥರ ಕಂಪ್ಲೀಟ್ ಸೆಟಪ್ ಇರೋದು ಬೈಕ್ದು. ಈ ಬೈಕ್ದು ಈ ಥರ ಇದೆ ನೋಡಿ ಸೆಟಪ್ ಕಂಪ್ಲೀಟಾಗಿ. ಸ್ನೇಹಿತರೆ ಅವಾಗಲೇ ಹೇಳಿದಂಗೆ ನಮ್ಮ ಫ್ರೆಂಡ್ನ ಇವಾಗ ಮೀಟ್ ಮಾಡ್ತೀನಿ, RK ಅಂತೇಳಿ ಅವ್ರ ಹೆಸರು. ಸೊ ಅವ್ರು ಮೀಟ್ ಮಾಡೋಣ ಬನ್ನಿ. हाय नमस्कार कर्नाटका। आज हम मडिकेरी राइड कर रहे हैं, बहुत मज़ा आ रहा है और आज बहुत अच्छी जगह पे आइए, देखिए। ಸ್ನೇಹಿತರೆ ಇವಾಗ ಕಂಪ್ಲೀಟಾಗಿ ನೋಡ್ಕೊಂಡು ಸಾಗರಕಟ್ಟೆ ವ್ಯೂ ಪಾಯಿಂಟ್ನ. ಸೊ ಇಲ್ಲಿಂದ ಹೊರಡ್ತಾ ಇದ್ದೀವಿ, ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಟುವರ್ಡ್ಸ್ ಮಡಿಕೇರಿ ರಿವರ್ ಕ್ಯಾಂಪಿಂಗ್ಗೆ. ಸೊ ಅದು ನೆಕ್ಸ್ಟ್ ನಿಮಗೆ ಲಾಗಲ್ಲಿ ಬರುತ್ತೆ. ಸೊ ಅಲ್ಲಿವರೆಗೂ ವೇಟ್ ಮಾಡಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ ಲಾಗ್ನ ಇಲ್ಲೇ ಕ್ಲೋಸ್ ಮಾಡಿ ನೆಕ್ಸ್ಟು ರಿವರ್ ಕ್ಯಾಂಪಿಂದ ಸೊ ಅದು ನೆಕ್ಸ್ಟ್ ಲಾಗಲ್ಲಿ ಬರುತ್ತೆ ನಿಮಗೆ. ರಿವರ್ ಕ್ಯಾಂಪ್ದು ಅದು ರೀಚ್ ಆಗಿರೋದು ಅಲ್ಲಿಂದ ಎಕ್ಸ್ಪೀರಿಯನ್ಸ್ ನಾನು ನೆಕ್ಸ್ಟ್ ಲಾಗಲ್ಲಿ ಬರುತ್ತೆ. ಸ್ನೇಹಿತರೆ ಮಡಿಕೇರಿ ರಿವರ್ ಕ್ಯಾಂಪ್ ಇದು ಫಸ್ಟ್ ವೀಡಿಯೋ. ಸೊ ಇಲ್ಲಿಗೆ ಈ ಲಾಗ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಕಮೆಂಟ್ ಮಾಡಿ. ಮತ್ತು ಚಾನಲ್ಗೆ ಯಾರೋ ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ಬೈ ಸ್ನೇಹಿತರೆ.